ಪಾಳು ಬಿದ್ದಿದ್ದ ಜಮೀನಿನಲ್ಲಿ ವಿವಿಧ ತರಕಾರಿ ಬೆಳೆದು ಸಹೋದರಿಯೊಬ್ಬರು ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ಸದ್ಯ ಕೈತುಂಬ ಆದಾಯ ಗಳಿಸುತ್ತಿದ್ದಾರೆ. ಯಾರು ಇವರು? ಅಸಲಿಗೆ ಇವರು ಬೆಳೆದಿದ್ದ ಬೆಳೆ ಯಾವುದು ಅಂತ ತೋರಿಸ್ತೇವೆ ನೋಡಿ. ಉತ್ತರಾಖಂಡ್ನ ಡೆಹ್ರಾಡೂನ್ನ ಇಬ್ಬರು ಸಹೋದರಿಯರು ಕೃಷಿಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ನಮಿತಾ ರಾವತ್ ನೇಗಿ ಮತ್ತು ಮನಿಷಾ ಗೊಸ್ಲೈನ್ ಅವರ ಸಾಧನೆಯನ್ನು ರಾಜ್ಯದಲ್ಲಿ ಕೊಂಡಾಡುತ್ತಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ಬಹುಶಃ ಎಲ್ಲರ ಜೀವನದಲ್ಲಿ ಅತ್ಯಂತ ಮಹತ್ತರ ಪರಿವರ್ತನೆಯನ್ನು ಮಾಡಿತ್ತು ಎಂದೇ ಹೇಳಬಹುದು. ಅದೆಷ್ಟೋ ಜನರು ಕಂಪನಿಗಳ ಸಹವಾಸ ಸಾಕೆಂದು ಹಳ್ಳಿಗಳಿಗೆ ಮರಳಿ ಕೃಷಿಯನ್ನು ನೆಚ್ಚಿಕೊಂಡು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ. ಇದೇ ರೀತಿ ಸಹೋದರಿಯರಾದ ನಮಿತಾ ರಾವತ್ ನೇಗಿ ಮತ್ತು ಮನಿಷಾ ಗೊಸೈನ್ ತಮ್ಮ ಭೂಮಿಗೆ ಭೇಟಿ ನೀಡಿದಾಗ ತಾವೇಕೆ ಇಲ್ಲಿ ಕೃಷಿ ಮಾಡಬಾರದು ಎಂಬ ಯೋಚನೆ ಹುಟ್ಟಿಕೊಂಡಿತ್ತು. ಇದೀಗ ಪಾಳು ಬಿದ್ದಿದ್ದ ಭೂಮಿಯಲ್ಲಿ ಸಹೋದರಿಯರು ನೆಲ್ಲಿಕಾಯಿಯೊಂದಿಗೆ ಟೊಮ್ಯಾಟೊ, ಬದನೆಕಾಯಿ, ಕುಂಬಳಕಾಯಿ, ಪಾಲಕ್ ಹೀಗೆ ವಿವಿಧ ತರಕಾರಿಗಳನ್ನ ಬೆಳೆಯುತ್ತಿದ್ದಾರೆ. ಅಂತೆಯೇ ಇವುಗಳನ್ನು ಮಾರಾಟ ಮಾಡಿ ಆದಾಯ ಕೂಡ ಗಳಿಸುತ್ತಿದ್ದಾರೆ. 40ರ ಹರೆಯದಲ್ಲಿ ಕೃಷಿ ಮಾಡಬೇಕೆಂಬ ಬಯಕೆ. ಸಹೋದರಿಯರು ತಮ್ಮ 40ರ ಹರೆಯದಲ್ಲಿ ಮಾಡಿದ ಈ ನಿರ್ಧಾರ ಕೆಲವರ ಹುಬ್ಬೇರಿಸಿತ್ತು. ಬಹುಶಃ ಸ್ವಲ್ಪ ಸಮಯ ಕೃಷಿ ಮಾಡಿ ಪುನಃ ತಮ್ಮ ಹಿಂದಿನ ಉದ್ಯೋಗಗಳಿಗೆ ಇವರು ಹಿಂದಿರುಗುತ್ತಾರೆ ಎಂದೇ ಹೆಚ್ಚಿನವರು ನಂಬಿದ್ರು. ತದನಂತರ ಭೂಮಿಯನ್ನು ಮಾರಾಟ ಮಾಡಬಹುದು ಎಂದು ಅಂದುಕೊಂಡಿದ್ರಂತೆ. ಆದರೆ ಸಹೋದರಿಯರು ಎಲ್ಲರ ನಂಬಿಕೆಯನ್ನ ಸುಳ್ಳು ಮಾಡಿ ಕೃಷಿಯಲ್ಲಿಯೇ ಉದ್ಯಮ ನಿರ್ಮಿಸಿ ಸಾಧಿಸಿದ್ರು. ಡೋನ್ ನೆಲ್ಲಿಕಾಯಿ ಫಾರ್ಮ್ ಸಂಸ್ಥೆ ನಿರ್ಮಾಣ. ಡೋನ್ ಗೂಸ್ಬೆರಿ ಫಾರ್ಮ್ ನಡೆಸುತ್ತಿರುವ ನಮಿತಾ ಹಾಗೂ ಮನಿಷಾ ಅಚಲ ನಂಬಿಕೆ ಪರಿಶ್ರಮದಿಂದ ಲಾಭದಾಯಕ ಉದ್ಯಮವನ್ನ ನಡೆಸುತ್ತಿದ್ದಾರೆ. ಇದಕ್ಕೆ ಪತಿಯಂದಿರ ಬೆಂಬಲ ಕೂಡ ದೊರೆತಿದೆ ಎಂದು ಹೇಳುತ್ತಾರೆ. ಕೋವಿಡ್ ಸಮಯದಲ್ಲಿ ಪಾಳು ಬಿದ್ದಿದ್ದ ಭೂಮಿಯಲ್ಲಿ ಏನಾದರೂ ಕೃಷಿ ಮಾಡಬೇಕು ಎಂಬ ಅನಿಸಿಕೆ ಹುಟ್ಟಿಕೊಂಡಿತ್ತು. ಅಲ್ಲಿದ್ದ ನೆಲ್ಲಿಕಾಯಿ ಮರಗಳು ನಮ್ಮ ಗಮನ ಸೆಳೆದವು. ಬಹಳಷ್ಟು ಕಾಯಿಗಳು ವ್ಯರ್ಥವಾಗುತ್ತಿದ್ದವು. ಹಾಗಾಗಿ ನಮ್ಮ ಪೂರ್ವಜರ ಭೂಮಿಯನ್ನು ಹೀಗೆ ವ್ಯರ್ಥಗೊಳಿಸದೆ ಅಲ್ಲಿ ಕೃಷಿ ಉತ್ಪನ್ನಗಳನ್ನ ಆರಂಭಿಸಬೇಕೆಂದು ಯೋಜಿಸಿದ್ದೆವು ಎಂದು ತಿಳಿಸುತ್ತಾರೆ. ಡೋನ್ ಗೂಸ್ಬೆರಿ ಫಾರ್ಮ್ ವಿಶೇಷತೆ ಏನು? ಡೋನ್ ಗೂಸ್ಬೆರಿ ಫಾರ್ಮ್ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದು, ಆಮ್ಲ, ಮಾವು, ಅರಿಶಿನ, ಬೆಳ್ಳುಳ್ಳಿ ಮತ್ತು ನಿಂಬೆಯಿಂದ ತಯಾರಿಸಿದ ಚಟ್ನಿಗಳು ಮತ್ತು ಉಪ್ಪಿನಕಾಯಿ, ಜಾಮ್ ಗ್ರಾಹಕರ ಮೆಚ್ಚಿನ ಪದಾರ್ಥಗಳಾಗಿವೆ. ಈ ಉದ್ಯಮದಿಂದ ಸಹೋದರಿಯರು ಸದ್ಯ 5 ಲಕ್ಷಕ್ಕೂ ಹೆಚ್ಚು ರೂಪಾಯಿ ಆದಾಯವನ್ನ ಗಳಿಸುತ್ತಿದ್ದಾರೆ. ಕೃಷಿಗೆ ಪ್ರಧಾನವಾಗಿ ಬಳಸುವ ಸಾವಯವ ಉತ್ಪನ್ನಗಳು. ಸಾವಯವ ಗೊಬ್ಬರ, ತರಕಾರಿ ಸಿಪ್ಪೆಗಳು ಮತ್ತು ಹಸುವಿನ ಗೊಬ್ಬರದ ಉತ್ಪನ್ನಗಳನ್ನು ಕೃಷಿಗೆ ಪ್ರಧಾನವಾಗಿ ಬಳಸಲಾಗುತ್ತೆ ಎಂದು ಸಹೋದರಿಯರು ಹೇಳಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.